ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಕೆ ಕಾವ್ಯ. ಇವತ್ತು ಲೆಟ್ಸ್ ಡಿಸ್ಕಸ್ ಆನ್ ದ ಟಾಪಿಕ್ ಸೈನೋಸೈಟಿಸ್. ಈ ಸೈನೋಸೈಟಿಸ್ ಪದೇ ಪದೇ ಯಾಕಾಗುತ್ತೆ, ನಾರ್ಮಲ್ ಸೈನೋಸೈಟಿಸ್, ಕ್ರೋನಿಕ್ ಸೈನೋಸೈಟಿಸ್ ಆಗೋದಕ್ಕೆ ಏನೆಲ್ಲ ಕಾರಣಗಳಿವೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಕೆ ಹೋಮಿಯೋ ಹಬ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವಾಗ ನಾರ್ಮಲ್ ಸೈನೋಸೈಟಿಸ್ ಅಂದರೆ ದ ಇನ್ಫ್ಲಮೇಷನ್ ಆಫ್ ದಿ ಸೈನಸ್ ಈಸ್ ಮೋರ್ ದೆನ್ 3 months ದಟ್ ಲೀಡ್ಸ್ ಟು ಕ್ರಾನಿಕ್ ಸೈನೋಸೈಟಿಸ್. ಹೆಚ್ಚಾಗಿ ಜನರು ಸೈನೋಸೈಟಿಸ್ ಇದ್ದಲ್ಲಿ ಆ್ಯಂಟಿಬಯೋಟಿಕ್ಸ್ ಕೋರ್ಸ್ ಮಾಡ್ತಾರೆ. 15 days to 1 month ತನಕ ಪೇಷಂಟ್ ಮೇ ಫೀಲ್ ಬೆಟರ್, ಬಟ್ ಮತ್ತೆ ಸೈನೋಸೈಟಿಸ್ ಕಂಪ್ಲೇಂಟ್ಸ್ ಬರುತ್ತೆ. ಇನ್ನು ತುಂಬ ಸಲ ನಾವು ನೋಡಬಹುದು ಸೈನೋಸೈಟಿಸ್ ಪೇಷಂಟ್ಸ್ ಅಂಡರ್ಗೋ ಡ್ರೈನೇಜ್ ಸರ್ಜರಿ. ಈ ಡ್ರೈನೇಜ್ ಸರ್ಜರಿ ಇಸ್ ಸಮಥಿಂಗ್ ದಟ್ ಡ್ರೈನ್ಸ್ ದ ಡಿಸ್ಚಾರ್ಜಸ್ ಆರ್ ದ ಮ್ಯೂಕಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಸೈನಸಸ್. ಈ ಟ್ರೀಟ್ಮೆಂಟ್ ಕೂಡ ಹೇಳುವಷ್ಟು ಸಕ್ಸಸ್ಫುಲ್ ಅಲ್ಲ, ಮತ್ತೆ ಸೈನೋಸೈಟಿಸ್ ಬರುವಂಥ ಚಾನ್ಸಸ್ ತುಂಬ ಇದೆ. ಈ ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಡ್ರೈನೇಜ್ ಸರ್ಜರಿ ಸೈನೋಸೈಟಿಸ್ನ ಕಂಪ್ಲೀಟ್ಲಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕಂದರೆ ಸೈನೋಸೈಟಿಸ್ನ ಮೂಲ ಕಾರಣದಿಂದ ಸರಿಪಡಿಸೋಕೆ ಅಂದರೆ ಸೈನೋಸೈಟಿಸ್ನ ರೂಟ್ ಕಾಸ್ನ ಟ್ರೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೆಚ್ಚಾಗಿ ಈ ಮೂಲ ಕಾರಣನೇ ನೇಸಲ್ ಅಲರ್ಜಿ. ಈ ನೇಸಲ್ ಅಲರ್ಜಿಯಿಂದಾಗಿ ಮೂಗಿನ ಲೈನಿಂಗ್ ಆಗಿರಬಹುದು, ನೇಸಲ್ ಮ್ಯೂಕೋಸಾ ಅಥವಾ ಸೈನಸ್ ಲೈನಿಂಗ್ ಆಗಿರಬಹುದು, ಇಂಥ ಜಾಗದಲ್ಲಿ ಕಾನ್ಸ್ಟೆಂಟ್ ಆಗಿ ಹೆಚ್ಚಾಗಿ ಮ್ಯೂಕಸ್ ಪ್ರೊಡಕ್ಷನ್ ಮಾಡ್ತಿರುತ್ತೆ. ಈ ಕಾರಣದಿಂದಾಗಿ ಸೈನಸ್ ಡ್ರೈನೇಜ್ ಸರಿಯಾಗಿ ಆಗದೆ ಇರೋದ್ರಿಂದ ಅಲ್ಲಿ ಡಿಸ್ಚಾರ್ಜಸ್ ಕಲೆಕ್ಟ್ ಆಗುತ್ತೆ ಆ್ಯಂಡ್ ದಟ್ ಲೀಡ್ಸ್ ಟು ಸೈನೋಸೈಟಿಸ್. ಹೋಮಿಯೋಪತಿಕ್ ಮೆಡಿಸಿನ್ಸ್ ತುಂಬ ಎಫೆಕ್ಟಿವ್ಲಿ ಟ್ರೀಟ್ಸ್ ದ ಸೈನೋಸೈಟಿಸ್. ಯಾಕಂದರೆ ಸೈನೋಸೈಟಿಸ್ನ ಮೂಲ ಕಾರಣ ಎಸ್ಪೆಷಲಿ ದ ನೇಸಲ್ ಅಲರ್ಜಿನ ಸರಿಪಡಿಸೋಕೆ ಸಹಾಯ ಮಾಡುತ್ತೆ. ವೀಕ್ಷಕರೇ, ಈ ಸೈನಸಸ್ ಅಂದರೆ ಏನು, ಸೈನೋಸೈಟಿಸ್, ಕ್ರಾನಿಕ್ ಸೈನೋಸೈಟಿಸ್ ಹೇಗಾಗುತ್ತೆ, ನೇಸಲ್ ಅಲರ್ಜೀಸ್ಗೆ ಯಾವುದೆಲ್ಲ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಆಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಸೈನಸ್ ಅಂದರೆ ಎಂಟಿ ಸ್ಪೇಸಸ್ ಅಂತ ಅರ್ಥ. ನಮ್ಮ ಸ್ಕಲ್ ಅಂದರೆ ತಲೆಬುರುಡೆಯಲ್ಲಿ 4 ಖಾಲಿ ಜಾಗಗಳಿವೆ. ದಟ್ ಈಸ್ ಫ್ರಂಟಲ್, ಎಥ್ಮಾಯ್ಡಲ್, ಸ್ಫಿನಾಯ್ಡಲ್ ಆ್ಯಂಡ್ ಮ್ಯಾಕ್ಸಿಲರಿ. ಇವು 4 ಖಾಲಿ ಜಾಗಗಳು ನಮ್ಮ ಮೂಗಿಗೆ ಸಂಬಂಧಿತವಾಗಿರುತ್ತೆ. ಹಾಗೂ ನಮ್ಮ ಮೂಗಿನ ಲೈನಿಂಗ್ ಹೇಗಿರುತ್ತೋ ಹಾಗೆಯೇ ಈ ಸೈನಸಸ್ ಲೈನಿಂಗ್ ಕೂಡ ಇರುತ್ತೆ. ಈ 4 ಸೈನಸಸ್ಸಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮ್ಯೂಕಸ್ ಪ್ರೊಡಕ್ಷನ್ ಇರ್ತಕ್ಕದ್ದು ಹಾಗೂ ನಮ್ಮ ಮೂಗಿಗೆ ನಾರ್ಮಲ್ ಮ್ಯೂಕಸ್ ಸಪ್ಲೈ ಆಗ್ತಕ್ಕದ್ದು. ಯೂಶ್ವಲಿ ವೆನ್ ವಿ ಆರ್ ಎಕ್ಸ್ಪೋಸ್ಡ್ ಟು ದ ಅಲರ್ಜನ್ಸ್ there is production of mucus in the nose. When the pores or the openings of the sinus gets blocked or closed, so the mucus discharges starts collecting in the sinuses. As when we inspire, the bacteria present in the air reaches the sinus and starts to live and multiply in the sinus discharges, which further leads to the inflammation and that leads to the sinusitis. ಪದೇ ಪದೇ ಸೈನಸ್ ಇನ್ಫೆಕ್ಷನ್, ನೇಸಲ್ ಅಲರ್ಜಿ ತುಂಬ ಸಮಯದ ತನಕ ಇದ್ದಲ್ಲಿ that leads to the chronic sinusitis. ಇನ್ನು ಸೈನೋಸೈಟಿಸ್ನ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದರೆ, ಎವ್ರಿ ಸಿಂಪ್ಟಮ್ಸ್ ಆಫ್ ದಿ ಸೈನೋಸೈಟಿಸ್ ಈಸ್ ರಿಲೇಟೆಡ್ ಟು ದ ಡಿಸ್ಚಾರ್ಜಸ್ ವಿಚ್ ಆರ್ ಕಲೆಕ್ಟೆಡ್ ಇನ್ ದ ಸೈನಸಸ್. ಫುಲ್ನೆಸ್, ಕಂಜೆಷನ್, ಪೇನ್ ಇನ್ ದಿ ಅಫೆಕ್ಟೆಡ್ ಏರಿಯಾ and especially the headache, the morning headache that is due to the collection of the discharges in the sinuses at night. Pain in the root of the nose, pain over the teeth or cheekbone, pain or heaviness over the eyebrows. Area of pain is involved in which area of sinuses gets affected. Very commonly there is discharge from the nose, mainly thick yellow greenish discharge. So thick yellow greenish discharge indicates developing bacterial infections. Bacterial infection iddaga it's very common to develop fever. Next symptom is posterior nasal discharge. ಅಂದರೆ ಮೂಗಿನ ನಂತರದ ಹನಿಗಳು ಹೆಚ್ಚಾಗಿ ಗಂಟಲಿನ ಹಿಂಭಾಗದಲ್ಲಿ ಇಳಿಯುತ್ತದೆ. ಇದರಿಂದ ಗಂಟಲು ನೋವು, ಗಂಟಲು ಕಿರಿಕಿರಿ ಉಂಟಾಗಬಹುದು. ನೆಕ್ಸ್ಟ್ ಕೆಮ್ಮು. ಕಫ್ ಸ್ಟಾರ್ಟ್ಸ್ ಸಡನ್ಲಿ ವೈಲ್ ಸ್ಲೀಪಿಂಗ್ ಎಟ್ ನೈಟ್ ಆರ್ ವೈಲ್ ಗೆಟ್ಟಿಂಗ್ ಅಪ್ ಇನ್ ದ ಮಾರ್ನಿಂಗ್. As the sinusitis becomes more common in patients, it starts affecting the lining of the nostrils, leading to the overgrowth of the nasal lining which leads to nasal polyp. These nasal polyp blocks the sinus drainage and leads to congestion. ಇವೆಲ್ಲವನ್ನು ಟ್ರೀಟ್ ಮಾಡೋದಕ್ಕೆ we have top grade medicines in homeopathy. First one, the Kali Bichromicum. This medicine helps in treating sinusitis and helps in reducing the mucus production which is happening due to the nasal allergy. This medicine also helps in draining the mucus collected in the sinuses. If there is glutinous, sticky, thick yellow mucus discharges, then Kali Bichromicum can be effective, especially when the frontal sinuses are involved and there is pain in the root of the nose, nasal congestion and nasal polyp. In chronic sinusitis, even there is anosmia, that is loss of smell.
When the patient has nasal polyp, ಕಾನ್ಸ್ಟೆಂಟ್ಲಿ ಕ್ಲಿಯರಿಂಗ್ ದ ಥ್ರೋಟ್, ಗಂಟಲು ಕಿರಿಕಿರಿ, ಗಂಟಲು ನೋವು ಇದೆಲ್ಲವೂ ಪೋಸ್ಟ್ ನೇಸಲ್ ಡಿಸ್ಚಾರ್ಜಿಂದ ಇದ್ದಲ್ಲಿ ದ ಮೆಡಿಸಿನ್ ಹೈಡ್ರಾಸ್ಟಿಸ್ ಕ್ಯಾನಡೆನ್ಸಿಸ್ ವಿಲ್ ಬಿ ಎಫೆಕ್ಟಿವ್. If you have acute symptoms of sinusitis like headache, fever, heaviness, congestion, then the medicine belladonna works effectively. Next homeopathic medicine, Sanguinaria canadensis, works magical when you have pain in the specific area, that is pain in the right eyebrow. When you have much pain in the frontal sinuses and the pain is extending to the temples and eyes, then the homeopathic medicine Spigelia can be taken. Here the headache is starting from the neck and it's extending to the left eye. Few sinusitis patients even they present with the facial tenderness, hangandre very much sensitive to touch. In such conditions, the homeopathic medicine Pulsatilla works effectively. As I always say, it's better to consult a certified homeopathic physician before taking any homeopathic medicines, as self-medicating could be harmful and dangerous. Hope this video was helpful in understanding the topic sinusitis and few homeopathic medicines which are indicated for sinusitis. If you feel this video was informative, let me know in the comment section. Do like and share, and don't forget to subscribe my channel KK Homeo Hub. Thank you.